ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲಿಷ್ ಕಲಿಸುವಂತಹ ಒಂದು ಹೊಸ ವಿಧಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದಿಷ್ಟು ಕನ್ನಡ ವಾಕ್ಯಗಳನ್ನು ತೆಗೆದುಕೊಂಡು ಬಂದಿದ್ದು, ಈ ಕನ್ನಡ ವಾಕ್ಯಗಳನ್ನು ಯಾವ ರೀತಿಯಾಗಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ಬೋದು ಅಂತೇಳಿ ಒಂದೊಂದಾಗಿ ಬಿಡಿಸಿ ಅದರ ವಿವರಣೆ ಕೊಡ್ತಾ ಹೇಳ್ತಾ ಹೋಗ್ತೀವಿ. ಸೊ ಮೊದಲ ವಾಕ್ಯ ಈ ರೀತಿ ಶುರು ಮಾಡೋಣ. ನೀವು ಹೇಗಿದ್ದೀರಿ? ನಾವು ತುಂಬ ಸಾರಿ ಪದೇ ಪದೇ ಕೇಳ್ತಿರ್ತೀವಿ, ನೀವು ಹೇಗಿದ್ದೀರಿ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಕೇಳಬೇಕು, ಹೌ ಆರ್ ಯು. ಹೌ ಆರ್ ಯು, ನೀವು ಹೇಗಿದ್ದೀರಿ ಅನ್ನೋದಕ್ಕೆ ಹೌ ಆರ್ ಯು. ನಿಮ್ಮ ಕುಟುಂಬದವರು ಹೇಗಿದ್ದಾರೆ? ಹೌ ಈಸ್ ಯುವರ್ ಫ್ಯಾಮಿಲಿ? ಹೌ ಈಸ್ ಯುವರ್ ಫ್ಯಾಮಿಲಿ? ಹೌ ಈಸ್ ಯುವರ್ ಫ್ಯಾಮಿಲಿ? ನೋಡಿ, ಇಲ್ಲಿ ಫ್ಯಾಮಿಲಿ ಅಂದಾಗ ಇಡೀ ಕುಟುಂಬ ಬರುತ್ತೆ, ಇಡೀ ಕುಟುಂಬ ಒಟ್ಟಾಗಿ ಬರುತ್ತೆ, ಹಾಗಾಗಿ ಈಸ್ ಬಳಕೆಯಾಗಿದೆ. ನಿಮ್ಮ ಕುಟುಂಬದವರು ಹೇಗಿದ್ದಾರೆ ಅನ್ನೋದಕ್ಕೆ ಹೌ ಈಸ್ ಯುವರ್ ಫ್ಯಾಮಿಲಿ. ನಿಮ್ಮ ಕೆಲಸ ಹೇಗೆ ನಡೀತಿದೆ? ನಿಮ್ಮ ವರ್ಕ್ ಹೇಗೆ ನಡೀತಿದೆ ಕೇಳ್ತೀವಲ್ಲ, ನಿಮ್ಮ ಕೆಲಸ ಹೇಗೆ ನಡೀತಿದೆ, ನಿಮ್ಮ ವರ್ಕ್ ಹೇಗೆ ನಡೀತಿದೆ ಅಂತ ಕೇಳೋದಕ್ಕೆ ಹೀಗೆ ಹೇಳಬೇಕು, ಹೌ ಅಬೌಟ್ ಯುವರ್ ವರ್ಕ್. ಹೌ ಅಬೌಟ್ ಯುವರ್ ವರ್ಕ್. ಹೌ ಅಬೌಟ್ ಯುವರ್ ವರ್ಕ್. ನಿಮಗೆ ಏನು ಇಷ್ಟವಾಗುತ್ತದೆ? ನಿಮ್ಗೆ ಏನು ಇಷ್ಟ ಆಗುತ್ತೆ ಅನ್ನೋದಕ್ಕೆ ವಾಟ್ ಡು ಯು ಲೈಕ್. ವಾಟ್ ಡು ಯು ಲೈಕ್. ವಾಟ್ ಡು ಯು ಲೈಕ್. ನಿಮಗೆ ಏನು ಇಷ್ಟ ಆಗುತ್ತೆ ಅನ್ನೋದಕ್ಕೆ ವಾಟ್ ಡು ಯು ಲೈಕ್. ನೀವು ಎಲ್ಲಿ ವಾಸವಾಗಿದ್ದೀರಾ? ನೀವು ಇರೋದೆಲ್ಲಿ? ನಿಮ್ಮ ವಾಸಸ್ಥಳ ಎಲ್ಲಿ? ಎಲ್ಲಿ ಉಳ್ಕೊಂಡಿರೋದು ಅನ್ನುವ ಅರ್ಥ. ಎಲ್ಲಿ ವಾಸವಾಗಿದ್ದೀರಾ ಅಂತ ಕೇಳ್ತೀವಲ್ಲ, ಹೀಗೆ ಕೇಳಬೇಕಾಗತ್ತೆ, ವೇರ್ ಡು ಯು ಲಿವ್. ವೇರ್ ಡು ಯು ಲಿವ್. ನೋಡಿ, ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಇದು ಫಾರ್ಮ್. ವೇರ್ ಡು ಯು ಲಿವ್ ಅಂದರೆ ನೀವು ಎಲ್ಲಿ ಪ್ರೆಸೆಂಟ್ ವಾಸವಾಗಿದ್ದೀರಿ ಅಂತೇಳಿ. ಅದೇ ಒಂದು ವೇಳೆ ನೀವು ಎಲ್ಲಿ ವಾಸವಾಗಿದ್ರಿ ಅಂತ ಪಾಸ್ಟ್ ಟೆನ್ಸಲ್ಲಿ ಕೇಳಬೇಕಾದ್ರೆ ವೇರ್ ಡಿಡ್ ಯು ಲಿವ್ ಅಂತ ಹೇಳಬೇಕಾಗತ್ತೆ, ಡಿಡ್ ಹಾಕಬೇಕಾಗತ್ತೆ. ಸೊ ಡೂ ಇದೆಲ್ಲ ಇದು ಪ್ರೆಸೆಂಟ್ ಫಾರ್ಮಲ್ಲಿ ಯೂಸ್ ಆಗ್ತಿದೆ. ಸೊ ನಾವು ಪಾಸ್ಟ್ ಟೆನ್ಸ್ ಫಾರ್ಮ್ ಕೇಳೋದಾದ್ರೆ ಡಿಡ್ ಹಾಕಬೇಕಾಗತ್ತೆ, ವೇರ್ ಡಿಡ್ ಯು ಲಿವ್ ಅಂತೇಳಿ. ಇನ್ನು ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಹೆಲ್ತ್ ಹೆಂಗಿದೆ, ಇವಾಗ ಪ್ರೆಸೆಂಟ್ಲಿ ನಿಮ್ಮ ಹೆಲ್ತ್ ಹೇಗಿದೆ ಅನ್ನುವ ಅರ್ಥ. ಸೊ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳೋದಕ್ಕೆ ಹೌ ಈಸ್ ಯುವರ್ ಹೆಲ್ತ್. ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳೋದಕ್ಕೆ ಹೌ ಈಸ್ ಯುವರ್ ಹೆಲ್ತ್ ಅನ್ನ ಹೇಳಬೇಕಾಗತ್ತೆ, ಹೌ ಈಸ್ ಯುವರ್ ಹೆಲ್ತ್. ಹೌ ಈಸ್ ಯುವರ್ ಹೆಲ್ತ್. ನೀವು ಎಷ್ಟು ಹಣ ಖರ್ಚು ಮಾಡಿದ್ದೀರಿ? ನೀವು ಎಷ್ಟು ಹಣವನ್ನು ಖರ್ಚು ಮಾಡಿದ್ರಿ ಅಂತ ಕೇಳೋದಕ್ಕೆ ಹೌ ಮಚ್ ಮನಿ ಡಿಡ್ ಯು ಸ್ಪೆಂಡ್. ನೋಡಿ, ಹೌ ಮಚ್ ಮನಿ. ಹೌ ಮಚ್ ಮನಿ, ನೀವು ಎಷ್ಟು ಹಣ ಅನ್ನುವ ಅರ್ಥ ಬರ್ತಿದ್ದು, ಎಷ್ಟು ಹಣ ಅಂತೇಳಿ. ಹೌ ಮಚ್ ಮನಿ ಡಿಡ್ ಯು ಸ್ಪೆಂಡ್. ನೀವು ಎಷ್ಟು ಹಣ ಖರ್ಚು ಮಾಡಿದ್ರಿ, ಆಲ್ರೆಡಿ ಖರ್ಚು ಮಾಡಿದ್ರಿ ಅನ್ನೋ ಅರ್ಥ. ಡಿಡ್ ಬಂದಿ ನೋಡಿ, ಹಾಗಾಗಿ ಇಲ್ಲಿ ಡಿಡ್ ಬಂದಿರೋದ್ರಿಂದ ಮತ್ತೆ ಇಲ್ಲಿ ಸ್ಪೆಂಟ್ ಅಂತ ಆಗಲ್ಲ, ಸ್ಪೆಂಡ್ ಆಸ್ ಇಟ್ ಈಸ್ ಇರುತ್ತೆ. ಹೌ ಮಚ್ ಮನಿ ಡಿಡ್ ಯು ಸ್ಪೆಂಡ್. ನೀವು ಹೋಗಲು ಬಯಸುತ್ತೀರಾ? ನೀವು ಇವಾಗ ಹೋಗ್ಬೇಕಾ ಅಂತ ಕೇಳೋದಕ್ಕೆ ಡು ಯು ವಾಂಟ್ ಟು ಗೋ. ಡು ಯು ವಾಂಟ್ ಟು ಗೋ. ನೀವು ಸುಸ್ತಾಗಿದ್ದೀರಾ? ನಿಮಗೆ ಟಯರ್ಡ್ ಆಗಿದೆಯಾ ಅಂತ ಕೇಳೋದಕ್ಕೆ ಡು ಯು ಫೀಲ್ ಟಯರ್ಡ್. ಡು ಯು ಫೀಲ್ ಟಯರ್ಡ್. ಡು ಯು ಟಯರ್ಡ್ ಅಂತಾನು ಕೂಡ ಕೇಳ್ಬೋದು. ಡು ಯು ಫೀಲ್ ಟಯರ್ಡ್ ಅನ್ನೋದು ಇಟ್ ಸೌಂಡ್ಸ್ ಗುಡ್, ಚೆನ್ನಾಗಿ ಕೇಳಿಸುತ್ತೆ ಇದು, ಹಾಗಾಗಿ ಡು ಯು ಫೀಲ್ ಟಯರ್ಡ್ ಅಂತ ಕೇಳಬೇಕಾಗತ್ತೆ. ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪು ಇದೆಯೇ? ಅಡ್ವರ್ಟೈಸ್ನಲ್ಲೆಲ್ಲ ಕೇಳ್ತೀವಲ್ಲ ನಾವು, ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪು ಇದೆಯಾ ಅಂತೇಳಿ ಹೀಗೆ ಕೇಳಬೇಕಾಗತ್ತೆ, ಡು ಯು ಹ್ಯಾವ್ ಸಾಲ್ಟ್ ಇನ್ ಯುವರ್ ಟೂತ್ ಪೇಸ್ಟ್. ನೋಡಿ, ಡು ಯು ಹ್ಯಾವ್ ಸಾಲ್ಟ್ ಅಂದರೆ ನಿಮ್ಮ ಹತ್ರ ಉಪ್ಪಿದೆಯಾ ಅನ್ನೋ ಅರ್ಥ. ಸೊ ಡು ಯು ಹ್ಯಾವ್ ಸಾಲ್ಟ್ ಇನ್ ಯುವರ್ ಟೂತ್ ಪೇಸ್ಟ್ ಅಂದರೆ ಇನ್ ಯುವರ್ ಟೂತ್ ಪೇಸ್ಟ್ ಅಂದರೆ ನೀವು ಬಳಸುವಂಥ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ ಅಂತೇಳಿ. ಡು ಯು ಹ್ಯಾವ್ ಸಾಲ್ಟ್ ಇನ್ ಯುವರ್ ಟೂತ್ ಪೇಸ್ಟ್. ನೀವು ಬಳಸುವಂತಹ ಅಥವಾ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪು ಇದೆಯೇ?
ಮುಂದೆ ಏನು ಕೇಳ್ತೀವಲ್ಲ, ವಾಟ್ ನೆಕ್ಸ್ಟ್. ನೋಡಿ, ಬಿಗಿನಿಂಗ್ ಅಲ್ಲಿ ಅಭ್ಯಾಸ ಮಾಡುವಂಥವರು ಸಾಮಾನ್ಯವಾಗಿ ಈ ರೀತಿಯ ಚಿಕ್ಕ ಬಿಗಿನರ್ಸ್ ಏನಿರ್ತಾರಲ್ಲ, ಬಿಗಿನಿಂಗ್ ಅಲ್ಲಿ ಅಭ್ಯಾಸ ಮಾಡುವಂಥವ್ರು ಈ ರೀತಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಒಂದು ಚಿಕ್ಕ ವಾಕ್ಯ ಇದೆ ನೋಡಿ, ಏನು ಮಾಡೋಣ, ವಾಟ್ ಟು ಡೂ. ಏನ್ ಮಾಡೋಣ ಅಂತ ಕೇಳೋದಕ್ಕೆ ವಾಟ್ ಟು ಡೂ. ನೀವು ಹೋಗಲು ಇಷ್ಟಪಡ್ತೀರಾ, ನೀವು ಹೋಗ್ಬೇಕಾ, ನೀವು ಹೋಗಕ್ಕೆ ಇಚ್ಛಿಸ್ತೀರಾ ಅಂತ ಕೇಳೋದಕ್ಕೆ ಡು ಯು ವಾಂಟ್ ಟು ಗೋ, ಡು ಯು ವಾಂಟ್ ಟು ಗೋ. ನೀವು ಹೋಗಲು ಇಷ್ಟಪಡ್ತೀರಾ. ಯಾಕೆ ಹಾಗೆ ಕೇಳೋದಕ್ಕೆ ವೈ ಸೋ. ಅದು ಯಾಕೆ ಹಾಗೆ ಕೇಳ್ತೀವಲ್ಲ, ವೈ ಸೋ. ಮತ್ತೇನು ಅಂತ ಕೇಳೋದಕ್ಕೆ ವಾಟ್ ಎಲ್ಸ್. ಮತ್ತೆ ಏನು. ಅವರೇ ಏಕೆ ಅಥವಾ ಅವರು ಏಕೆ ಕೇಳ್ತೀವಲ್ಲ, ವೈ ದೆಮ್. ನೋಡಿ, ಈ ರೀತಿಯ ಚಿಕ್ಕ ಚಿಕ್ಕ ಪದಗಳು ತುಂಬ ದಿನ ಬಳಕೆಯಲ್ಲಿ ಯೂಸ್ ಆಗ್ತವೆ. ವೈ ದೆಮ್, ವಾಟ್ ಎಲ್ಸ್, ಈ ರೀತಿಯ ಪದಗಳು ಅಭ್ಯಾಸ ಮಾಡಿ. ಮತ್ತೆ ಇನ್ನೇನಾದರೂ ಇದೆಯಾ ಕೇಳೋದಕ್ಕೆ ಎನಿಥಿಂಗ್ ಎಲ್ಸ್. ಮತ್ತೇನಾದರೂ ಇದೆಯಾ ಕೇಳ್ತೀವಲ್ಲ, ಎನಿಥಿಂಗ್ ಎಲ್ಸ್. ಅದು ಏನು ಕೇಳ್ತೀವಲ್ಲ, ವಾಟ್ಸ್ ದಟ್. ಅದು ಯಾರಿಗೆ ಅಂತ ಕೇಳೋದಕ್ಕೆ ಫಾರ್ ರೂಮ್. ಅದು ಯಾರಿಗೆ ಕೇಳೋದಕ್ಕೆ ಫಾರ್ ರೂಮ್. ಎಲ್ಲಿಗೆ ಹೋಗಬೇಕು ತುಂಬಾ ಸರಿ ಕೇಳ್ತೀವಿ, ವೇರ್ ಟು ಗೋ. ಅಂದ್ರೆ ಎಲ್ಲಿಗೆ ಹೋಗಬೇಕು. ಅದೇ ಯಾರನ್ನ ಭೇಟಿ ಮಾಡಬೇಕು ಅನ್ನೋದಕ್ಕೆ whom ಟು ಮೀಟ್. ಈ ರೀತಿ ಅಭ್ಯಾಸ ಮಾಡಿ. ಎಲ್ಲಿ ಕುಳಿತುಕೊಳ್ಳಬೇಕು, ಎಲ್ಲಿ ಕುತ್ಕೋಬೇಕು, ವೇರ್ ಟು ಸಿಟ್. ನೋಡಿ ಎಷ್ಟು ಈಸಿ ಇದೆ ಇದು. ವೇರ್ ಟು ಸಿಟ್. ಎಲ್ಲಿ ಕುತ್ಕೋಬೇಕು ಅಂತ ಕೇಳೋದಕ್ಕೆ ವೇರ್ ಟು ಸಿಟ್. ಎಲ್ಲಿ ಓದಬೇಕು ಕೇಳೋದಕ್ಕೆ ವೇರ್ ಟು ಸ್ಟಡಿ. ಹೆಂಗೆ ಹೋಗೋದು ಅಂತ ಕೇಳೋದಕ್ಕೆ ಹೌ ಟು ಗೋ. ನಾವು ಮದುವೆ ಮನೆಗೆ ಹೋಗಬೇಕು ಅಥವಾ ಸ್ಕೂಲಿಗೆ ಹೋಗಬೇಕು ಈ ರೀತಿ ಎಲ್ಲ ಕೇಳಿದಾಗ ಕೇಳ್ತೀವಲ್ಲ, ಹೌ ಟು ಗೋ, ಹೆಂಗೆ ಹೋಗೋದು ಅಂತೇಳಿ. ಯಾರನ್ನ ಭೇಟಿ ಮಾಡಬೇಕು, whom ಟು ಮೀಟ್. ಯಾರನ್ನ ಭೇಟಿ ಮಾಡೋದು ಅಂತ ಕೇಳೋದಕ್ಕೆ whom ಟು ಮೀಟ್. ಹೇಗೆ ಪ್ರಾರಂಭ ಮಾಡೋದು, ಶುರು ಮಾಡೋದು ಹೆಂಗೆ ಅಂತ ಕೇಳೋದಕ್ಕೆ ಹೌ ಟು ಸ್ಟಾರ್ಟ್. ಹೌ ಟು ಬಿಗಿನ್. ಒಂದು ನಿಮಿಷ ವೆಯ್ಟ್ ಮಾಡಿ ಪ್ಲೀಸ್ ಅಂತೀವಿ, ಅಥವಾ ಒಂದು ನಿಮಿಷ ಇರು ಪ್ಲೀಸ್ ಅಂತೀವಿ. ಸೊ ಒಂದು ನಿಮಿಷ ಪ್ಲೀಸ್ ಅನ್ನೋದಕ್ಕೆ ತುಂಬ ಈಸಿ, 1 minute ಪ್ಲೀಸ್. ದಯವಿಟ್ಟು 1 ನಿಮಿಷ ಅಂತೀವಲ್ಲ, 1 minute ಪ್ಲೀಸ್. ಇದನ್ನ ತಗೋ ಅನ್ನೋದಕ್ಕೆ ಟೇಕ್ ಇಟ್. ತುಂಬ ಈಸಿ ಇದೆ ಇದು. ಟೇಕ್ ಇಟ್. ನಿಮ್ಮ ಜೊತೆ ಮಾತಾಡಿದ್ದು ಖುಷಿ ಆಯಿತು ಅಂತ ತುಂಬ ಸರಿ ಕೇಳ್ತೀವಿ. ಆ್ಯಕ್ಚುಲಿ ಇದು ಲಾಸ್ಟ್ ಸೆಂಟೆನ್ಸ್. ಇದನ್ನ ಕಮೆಂಟ್ ಬಾಕ್ಸಲ್ಲಿ ಇಂಗ್ಲೀಷಲ್ಲಿ ಮಾಡುವಂತಹ ಪ್ರಯತ್ನ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.